ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ವಿಶಿಷ್ಟವಾದಂತಹ ಚಕ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇದ್ರ ವಿಶೇಷತೆ ಏನು ಅಂತ ನೋಡೋಣ. ನಾನು ಇಲ್ಲಿ ಆಲೂಗಡ್ಡೆನ ಬಳಸ್ಬಿಟ್ಟು ಚಕ್ಲಿನ ಮಾಡಿದ್ದೀನಿ. ರುಚಿಯಂತೂ ತುಂಬ ಅದ್ಭುತವಾಗಿರುತ್ತೆ, ಮಾಡೋದಂತೂ ತುಂಬ ಸುಲಭ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೇಯಿಸ್ಕೊಂಡು ಇಟ್ಕೊಂಡಿರುವಂತಹ 2 ಆಲೂಗೆಡ್ಡೆನ ಕಟ್ ಮಾಡಿಕೊಂಡು ನಾನು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದೇ ಥರ ಎಲ್ಲ ಆಲೂಗಡ್ಡೆನೂ ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಪ್ರತಿ ಸರ್ತಿ ಬರೀ ಅಕ್ಕಿ ಹಿಟ್ಟಿಂದ ಮಾಡ್ತಾಯಿದ್ವಿ, ಇದೊಂದು ಸರಿ ಡಿಫ್ರೆಂಟ್ ಆಗಿರಲಿ, ನೋಡೋಣ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಟ್ರೈ ಮಾಡಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಗಂಧದ ಥರ ರುಬ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಆಲೂಗೆಡ್ಡೆ ಕ್ಯೂಬ್ಸ್ ಕೂಡ ಇದರಲ್ಲಿ ಸಿಗಬಾರ್ದು. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪೇಸ್ಟ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಡೋಣ. ಹಾಗೆ ಒಂದು ಅಗಲವಾದ ತಟ್ಟೆನ ತಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 2 ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಾನು ತೋರಿಸ್ತಾ ಇರೋ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿ ಹಿಟ್ಟು. ಮೊದಲಿಗೆ 1 ಲೋಟ ಅಕ್ಕಿ ಹಿಟ್ಟು ಹಾಕಿ ಅದನ್ನು ಸ್ವಲ್ಪ ಜರಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ಲೋಟನೂ ಹಾಕಿದ್ದೀನಿ. ಏನಾದರೂ ಕಸರು ಇರಲಿ ಬಿಡಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಜರಡಿ ಹಿಡ್ಕೊಂಡು ಮಾಡೋದು ನನಗೆ ರೂಢಿ. ಹಾಗೆ ಇದು ಕಡಲೆ ಹಿಟ್ಟು, ಬಜ್ಜಿ ಮಾಡ್ತೀವಲ್ವ ಆ ಹಿಟ್ಟು, ಅದು ಕೂಡ ಇದಕ್ಕೆ 1 ಲೋಟನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಮಾಡ್ಕೊಳ್ಳೋದ್ರಿಂತಹ ಯಾವುದೇ ಗಂಟು ಅಥವಾ ಮಿಲ್ ಮಾಡಿಸ್ಬೇಕಾದ್ರೆ ಒಂದೊಂದು ಕಾಳು ಹಾಗೆ ಬಿದ್ದಿರುತ್ತೆ, ಅದು ಎಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರ ಮತ್ತು ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕಂಪ್ಲೀಟ್ಲಿ ಆಪ್ಷನಲ್ಲು. ಕರಿ ಎಳ್ಳಿದ್ರೆ ಅದನ್ನು ಹಾಕ್ಕೊಳ್ಳಿ, ಬಿಳಿ ಎಳ್ಳಿದ್ರೆ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಓಂ ಕಾಳು ಹಾಕಿದ್ದೀನಿ, ಹಾಗೆ ಸ್ವಲ್ಪ ಇಂಗು. ನಂತರ ಇಲ್ಲಿ ಬಟರ್ ಇದ್ದರೆ ಬಟರ್ ಹಾಕ್ಕೊಳ್ಳಿ. ನಾನು ಬಟರ್ ಇಲ್ಲ, ಹಾಗಾಗಿ ಬಿಸಿ ತುಪ್ಪ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಯಿಸ್ಕೊಂಡು. ಇದು ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ಮೊದಲಿಗೆ ಎಲ್ಲವನ್ನು ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಬೇಕಾಗುತ್ತೆ. ಹಾಕಿರುವಂತಹ ಎಲ್ಲ ಮಸಾಲೆ ಪದಾರ್ಥಗಳು ಹಿಟ್ಟಿನ ಜೊತೆ ಚೆನ್ನಾಗಿ ಮಿಶ್ರಣ ಆಗಬೇಕು. ಆ ರೀತಿ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ತಣ್ಣಗಾಗುತ್ತೆ. ಆ ನಂತರ ಇದನ್ನು ಈ ಥರ ಚೆನ್ನಾಗಿ ಎಲ್ಲ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಆವಾಗಲೇ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಎಲ್ಲವನ್ನು ಕೂಡ ಹಾಕಿ ನಿಧಾನಕ್ಕೆ ಎಲ್ಲ ಹಿಟ್ಟಿಗೂ ಇದನ್ನು ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಳಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀರನ್ನು ಹಾಕಬೇಡಿ. ಬರೀ ಆಲೂಗಡ್ಡೆ ಪೇಸ್ಟಿಂದನೇ ಎಲ್ಲ ಹಿಟ್ಟನ್ನು ಫಸ್ಟಿಗೆ ನೀವು ಕಲಿಸ್ಕೊಳ್ಬೇಕಾಗುತ್ತೆ. ಎಲ್ಲ ಹಿಟ್ಟು ಆಲೂಗಡ್ಡೆ ಪೇಸ್ಟ್ಗೆ ಮಿಕ್ಸ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇವಾಗ ನಾನು ಒಂದು ಸರಿ ಚಕ್ಲಿ ಒರಳಲ್ಲಿ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟನ್ನು ಬಿಟ್ಟು ಬಾಕಿ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಒಟ್ಟಿಗೆ ನೀರು ಹಾಕಿ ಕಲಿಸೋದ್ರಿಂದ ಹಿಟ್ಟು ಮತ್ತು ತುಂಬ ತೆಳುವಾಗುತ್ತೆ, ಚಕ್ಲಿ ಕೂಡ ಕಟ್ಟಾಗುತ್ತೆ. ಆ ಕಾರಣಕ್ಕೆ ಒಂದು ಚಕ್ಲಿ ಒರಳಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತಟ್ಟೆಯಲ್ಲೇ ಬಿಟ್ಕೊಂಡು ಮಿಕ್ಕಿರೋದನ್ನು ಬೌಲ್ಗೆ ಎತ್ತಿಡ್ತಾ ಇದ್ದೀನಿ. ನೋಡಿ, ಈ ಥರ ಎತ್ತಿಟ್ಟು ಒಂದು ಸರಿ ಚಕ್ಲಿ ಒರಳಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನಸಿಬೆಚ್ಚಗಿನ ನೀರನ್ನು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಬಿಸಿ ನೀರು ಹಾಕಿ ಹಿಟ್ಟು ಕಲಿಸೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಬಾಯಲ್ಲಿ ಹಗುರವಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಲೈಟಾಗಿ ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ ಮತ್ತೆ ಒಂದು 2 ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ತುಂಬ ತಿಳು ಮಾಡಬೇಡಿ, ಗಟ್ಟಿನೇ ಇರಲಿ. ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಚಕ್ಲಿ ಕೂಡ ಕಟ್ ಆಗದೆ ಹಾಗೆ ಬರುತ್ತೆ. ನೋಡಿ, ಇವಾಗ ಹಿಟ್ಟು ಕಂಪ್ಲೀಟಾಗಿ ರೆಡಿಯಾಗಿದೆ. ನಾನು ನಿಮಗೆ ಈ ಥರ ಉರುಳೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿದ್ಮೇಲೆ ಇದಕ್ಕೆ ಸೈಡಲ್ಲಿ ಬಿರುಕು ಬರಬಾರ್ದು, ಈ ಥರ ನೈಸಾಗಿ ಇರಬೇಕು. ನೈಸ್ ಆಗಿದ್ದರೆ ಚಕ್ಲಿ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಈ ಥರ ಚಕ್ಲಿ ಒರಳಿರುತ್ತೆ, ಅದಕ್ಕೆ ಒಳಗಡೆ ಪೂರ್ತಿ ಎಣ್ಣೆನ ಅಪ್ಲೈ ಮಾಡಲೇಬೇಕಾಗತ್ತೆ. ಹಿಟ್ಟು ಅಂದರೆ ಅದ್ರ ಸುತ್ತಲೂ ಅಂಟೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ. ನೋಡಿ, ಈಗ ಚಕ್ಲಿ ಪ್ಲೇಟ್ಗೂ ಕೂಡ ನಾನು ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಇವಾಗ ಉರುಳೆನ ಅದರೊಳಗಡೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆಗುತ್ತೆ, ತೆಗೆದುಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಮೇಲ್ಗಡೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರನೇ ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಮ ಮನೇಲಿ ಯಾವ ರೀತಿ ಚಕ್ಲಿ ಒರಳಿರುತ್ತೋ ಆ ಥರ ನೀವು
ಹಾಕ್ಕೊಳ್ಳಿ. ನಂತರ ನಾನೊಂದಿಲ್ಲಿ ಕಾರ್ಡ್ ಸೀಟ್ ಮೇಲೆ ಚಕ್ಲಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಒಂದು ಸ್ವಲ್ಪನೂ ಕಟ್ಟಾಗದಂಗೆ ಅದ್ಭುತವಾಗಿ ನೋಡಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಹಾಕೋಕ್ಕೂ ತುಂಬ ಈಸಿ ಆಗುತ್ತೆ. ನಾನು ಯಾವಾಗಲೂ ಇದೇ ಥರ ಮೆಥಡನ್ನು ಫಾಲೋ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ, ಮೇಲೆ ಕೂಡ ಮುಳ್ಳು ಥರ ಬಂದಿದೆ. ಇವಾಗ ನಾನು ಪಕ್ಕಕ್ಕೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಆ ಬಾಣಲಿಗೆ ನಾವು ಮಾಡಿಟ್ಕೊಂಡಿರುವಂತಹ ಚಕ್ಲಿನ ಹಾಕ್ತಾಯಿದ್ದೀನಿ. ನೋಡಿ ಹಾಗೆ ಜರ್ಬಿಡುತ್ತೆ. ಕೈಯಿಂದ ಹಾಕಕ್ಕೆ ಹೋದರೆ ಸ್ವಲ್ಪ ಕೈಗೆ ಸಿಡಿಯುತ್ತೇನೋ ಅನ್ನೋ ಭಯ ಇರುತ್ತೆ. ಕಾರ್ಡ್ ಸೀಟ್ ಮೇಲೆ ಮಾಡಿ ಹಾಕೋದ್ರಿಂದ ಯಾವುದೇ ತೊಂದರೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ 1 by 1 ಬರ್ತಾ ಇದೆ ಅಂತ, ಸ್ವಲ್ಪನೂ ಕಟ್ಟಾಗಲ್ಲ. ಈ ಮೆಥಡನ್ನು ಫಾಲೋ ಮಾಡಿ. ಬಿಗಿನರ್ಸ್ ಆದರೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಮೇಲೆ ಬಬಲ್ಸ್ ಬರ್ತಾ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ ಹಾಗೆ ಉಲ್ಟಾ ಸೀದಾ ಮಾಡಿನೂ ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ನಾನೊಂದು ಸ್ಪೂನಿನ ಸಹಾಯದಿಂದ ಅದನ್ನು ಮೇಲೆ ಕೆಳಗೆ ಮಾಡ್ತಾಯಿದ್ದೀನಿ. ನೀವು ಕೂಡ ಒಂದು ಸ್ಪೂನು ಇಲ್ವಾ ಅಥವಾ ಕರೀಲಿಕ್ಕೆ ಅಂತ ಒಂದು ಸ್ಪೂನ್ ಇರುತ್ತಲ್ಲ, ಅದರಿಂದ ಕೂಡ ಇದನ್ನು ಉಲ್ಟಾ ಸೀದಾ ಮಾಡ್ಬೋದು. ನೋಡಿ ಎಷ್ಟೊಂದು ಅದ್ಭುತವಾಗಿ ಚಕ್ಲಿ ಕೂಡ ರೆಡಿಯಾಗಿದೆ. ಎಲ್ಲರೂ ಕೂಡ ಒಂದ್ಸರಿ ಟ್ರೈ ಮಾಡಿ, ನೀವೇ ಹೇಳ್ತೀರಾ ತುಂಬ ಅದ್ಭುತವಾಗಿದೆ ಅಂತ. ವಿಡಿಯೋ ನೋಡಿರುವಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನೂ ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಸೆಂಡ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು. ಬಾಯ್.